ನಾವು ಮೀಶೋನಲ್ಲಿ ಒಂದು ಪ್ರಾಡಕ್ಟನ್ನು ತರಿಸಿದ್ವಿ. ಮಕ್ಕಳಿಗೆ ಶಾರ್ಟ್ಸ್ ಬೇಕು ಅಂತೇಳಿ. ಕಿಡ್ಸ್ ವೇರ್ ಇದು. ಇದು 12ರಿಂದ 13 ವರ್ಷದ ಮಕ್ಕಳಿಗೆ ಹಾಕುವಂಥದ್ದು. ಅದನ್ನು ನಾವು ಓಪನ್ ಮಾಡಿ ನೋಡಿದಾಗ ಕರೆಕ್ಟ್ ಇದೆಯಾ ಇಲ್ಲ ಸೈಜ್ ಇದೆಯಾ ಅನ್ನೋದು ನಮಗೆ ಮೀಶೋನಲ್ಲಿ ಪ್ರಥಮ ಬಾರಿಗೆ ಬುಕ್ ಮಾಡಿದ್ದು. ಇದು ಹೆಂಗಿದೆ ಏನು ಅಂತೇಳಿ ನಾವು ಒಟ್ಟು 5 ಪೀಸ್ ಇರಬೇಕಾಗಿತ್ತು. ನಮಗೆ ಕರೆಕ್ಟಾಗಿ ಎಣಿಸಿದ್ವಿ ಎಲ್ಲವನ್ನೂ ಕೂಡ 1, 2 ಮತ್ತು ಬಟ್ಟೆ ಕ್ವಾಲಿಟಿನೆಲ್ಲ ಈಚೆಗೆ ನೋಡಿ ಎಲ್ಲವನ್ನೂ ಕೂಡ ನೋಡಿದ್ವಿ. ಅಷ್ಟೂ ಹೆಂಗಿದೆ ಏನು ಅಂತ. ಅವು 4 ಪೀಸ್ ಕರೆಕ್ಟಾಗಿದ್ದಾವೆ. ಆಮೇಲೆ ಬಟ್ಟೆ ಯಾವ ರೀತಿ ಇದೆ, ನಂಬರ್ 1 ಕ್ವಾಲಿಟಿ ಇದೆ ರೀ. ಮೀಶೋ ಯಾಕೆ ಎಲ್ಲರೂ ಹೇಳ್ತಾರೆ ತರಿಸ್ರಿ ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಇವ್ರೇನು ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡಿದ್ದೆ. ಬಟ್ ಆದರೆ ಪ್ರಾಡಕ್ಟು ಚೆನ್ನಾಗಿದೆ. ನಾವು ಈ ತರಿಸಿರುವಂಥ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಒಳಗೆಲ್ಲ ತೆಗೆದು ಅದನ್ನು ಬಟ್ಟೆನೆಲ್ಲ ಇದನ್ನು ಮಾಡಿ ಪ್ಯೂರ್ ಕಾಟನ್ ಇದೆ ಚೆನ್ನಾಗಿದೆ. ಮತ್ತು ಕಲ್ಲರು ಕೂಡ ಚೆನ್ನಾಗಿದೆ. ಒಂದು ಸ್ವಲ್ಪ ಬ್ರಾಂಡ್ ಐಟಮ್ ಇದ್ದಂಗೆ ಇದೆ, ಅಂದರೆ ಬ್ರಾಂಡ್ ಐಟಮ್ಗೂ ಕೂಡ ಬಿಟ್ಕೊಡಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಇದನ್ನು ಫಸ್ಟ್ ಜಿಪ್ಸ್ ಎಲ್ಲ ಇದ್ದಾವೆ ನೋಡಿರಿ. ಜಿಪ್ಸ್ನು ನೀವು ನೋಡ್ಬೋದು, ಅದನ್ನೆಲ್ಲನೂ ಕೂಡ ನೋಡ್ಬೋದು. ನೋಡಿ ಜಿಪ್ಸ್ ಹಾಕೋದ್ರಿಂದ ಹಿಡಿದು ಮತ್ತು ಎಲೆಕ್ಟ್ರಿಕ್ಕು ಎಲ್ಲದೂ ಕೂಡ ಚೆನ್ನಾಗಿದೆ. ಮತ್ತು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾವು ಯಾರೆಲ್ಲ ಹೇಳ್ತಾರೆ ಅವ್ರು ನಾವು ಅಂದ್ಕೊಂತೀವಿ, ಬಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಿಮ್ಮ ಮನೇಲಿ ಅಂದ್ರೂ ಮಕ್ಕಳಿದ್ರೆ ನೀವು ಇದನ್ನು 100% ತರಿಸಿ ಅವ್ರಿಗೆ ವೇರ್ ಮಾಡಿ ನೋಡ್ಬೋದು. ಆದರೆ ನಾವು ಚೆನ್ನಾಗಿಲ್ಲ ಅಂದರೂ ರಿಟರ್ನ್ ಮಾಡ್ಬೋದು, ಬಟ್ ರಿಟರ್ನ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ಚೆನ್ನಾಗಿರ್ತವೆ. ಮತ್ತು ನಾವೇನು ಸೈಜನ್ನು ಹಾಕಿರ್ತೀವಿ ಆ ಸೈಜನ್ನು ಕರೆಕ್ಟಾಗಿ ಕಳಿಸ್ಕೊಡ್ತಿದ್ದಾರೆ. ನಾವು ಈ ಸೈಜು ಸೈಜ್ ಮಾಡಿದ್ವಿ, ಲಾರ್ಜ್ ಸೈಜು ಹೆಂಗಾರಾಗಲಿ ನಾವೇನಾದ್ರು ಸ್ಮಾಲ್ ಸೈಜ್ ಮಾಡಿಬಿಟ್ರೆ ಅಥವಾ ಮೀಡಿಯಮ್ ಸೈಜ್ ಮಾಡಿದ್ರೆ ಸೈಜು ಚಿಕ್ಕದಾಗಿರ್ಬೋದು ಅನ್ನೋ ಅಂದ್ಕೊಂಡಿದ್ವಿ. ನೋಡ್ಬೋದು ನೀವು ಅಲ್ಲಿ, ನಿಮಗೆ ಸೈಜು ಕೂಡ ನೋಡ್ಬೋದು. ಇದು ಸೈಜ್ ಇದೆ ನೋಡಿರಿ, ಅಲ್ಲಿ ಸೈಜ್ ಕಾಣ್ತಿರುವಂಥದ್ದು. ಆದರೆ ಸೈಜ್ನೇ ಕರೆಕ್ಟಾಗಿ ಕಳಿಸಿದ್ದಾರೆ. ಸೈಜು ಕರೆಕ್ಟಾಗಿದೆ, ಪಿಟ್ಟು ಕರೆಕ್ಟಾಗಿದೆ. ನಾವೇನು ಆರ್ಡ್ರ್ ಮಾಡಿದ್ದು ಅದು ಕರೆಕ್ಟಿದೆ. ನಾವು ಮಗನಿಗೆ ವೇರ್ ಮಾಡಿ ನೋಡಿದ್ವಿ, ಹೆಂಗಿದೆ ನೋಡೋಣ ಅವನು ಹೆಂಗೆ ಕಾಣ್ತಾನೆ ಅಂತ. ನೋಡ್ಬೋದು ಇಲ್ಲಿ ವೇರ್ ಮಾಡಿರೋದು ಹೊಸ ಚಡ್ಡಿ, ಅದು ಇದು ಮೀಶೋದಿಂದ ಬಂದಿರುವಂಥದ್ದೇ ನೋಡ್ಬೋದು. ಆಮೇಲೆ ಹಿಂದೆ ಎಲ್ಲ ಕೂಡ ಚೆಕ್ ಮಾಡಿದ್ವಿ. ಆಮೇಲೆ ಜಿಪ್ಸ್ನೂ ಕೂಡ 4-5 ಸತಿ ಮೇಲೆ ಕೆಳಗೆ ಜಿಗ್ಗಿ ನೋಡಿದ್ವಿ, ಏನಾದ್ರೂ ಡಮ್ಮಿ ಜಿಪ್ಸ್ಗಳು ಹಾಕಿದ್ದಾರೆ ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡೋರಿಲ್ಲ ಅಂತ. ಜಿಪ್ಸು ಕೂಡ ಜೋಮು ಕೂಡ ಚೆನ್ನಾಗಿದೆ. ಮತ್ತು ಅಲ್ಲಿ ಬ್ರಾಂಡ್ ಏನಿದೆ ಒಂದು ವೋಚರು ಕೂಡ ಬಂದಿದೆ. ಮೀಶೋಲ್ಲಿ ನಾವೊಂದು ಪ್ರಾಡಕ್ಟನ್ನು ಬುಕ್ ಮಾಡಿದ್ವಿ. ಅದು 5 ಪೀಸ್ ಇರುವಂಥದ್ದು. ಕಿಡ್ಸ್ ಹಲ್ಟರ್ ಸಾಫ್ಟ್ ಕಾಟನ್ ಅಂಥೇಳಿ, 12ರಿಂದ 13 ವರ್ಷ. ಇದು 456 ರೂಪಾಯಿ ಇರುವಂಥದ್ದು. ನಾವು ಮಾರ್ಚ್ 8, 2025 ಆರ್ಡ್ರ್ ಬುಕ್ ಮಾಡಿದ್ದು. ಸಿಪ್ಡ್ ಡೇಟ್ ನೋಡ್ಬೋದು. ನಮಗೆ ಬಂದಿರುವಂಥದ್ದು ಮಾರ್ಚ್ 11, 2025 ನಮಗೆ ಡೆಲಿವರಿ ಆಗಿರುವಂಥದ್ದು. ಇಲ್ಲಿ ಈ ಓಪನ್ ಟ್ರ್ಯಾಕಿಂಗ್ ಲಿಂಕ್ ಮೂಲಕ ನಮ್ಮದು ಎಲ್ಲಿದೆ ಅಂತಲೂ ಕೂಡ ನಾವು ನಾವು ಆರ್ಡ್ರ್ ಬುಕ್ ಮಾಡಿರುವಂಥದ್ದನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟು ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಆರ್ಡ್ರು ಕೂಡ ಪಾಲಿಸಿ ಇದೆ. ಮತ್ತು ನಮಗೆ ನೆಕ್ಸ್ಟು ನಾವು ಇಲ್ಲಿ ಮೀಶೋ ನೋಡ್ಬೋದು, ನಮ್ಮದು ಪಿನ್ ಕೋಡು ಮತ್ತು ದಾವಣಗೆರೆಯಲ್ಲೇ ಬುಕ್ ಮಾಡಿರುವಂಥದ್ದು. ಇಲ್ಲಿ ಸೈಜನ್ನು ನೋಡ್ಬೋದು, 3ರಿಂದ 7 ವರ್ಷದವರೆಗೂ ಸ್ಮಾಲ್ ಸೈಜ್ ಅಂತ ಹೇಳ್ತಾರೆ. 7ರಿಂದ 12 ವರ್ಷದವರೆಗೂ ಮೀಡಿಯಮ್ ಸೈಜು, 12ರಿಂದ 16 ವರ್ಷಕ್ಕೂ ಲಾರ್ಜ್ ಸೈಜು. ಅಂದರೆ ಈ ಸೈಜ್ ಪ್ರಕಾರನೇ, ಅಕ್ಯುರೇಟ್ ಸೈಜ್ ಪ್ರಕಾರನೇ ಕಳಿಸ್ಕೊಡ್ತಾರೆ. ನಾವು ಬುಕ್ ಮಾಡಿರುವಂಥದ್ದು 12ರಿಂದ 13 ಇಯರ್ಸ್ ಏನಿದೆ ಲಾರ್ಜ್ ಸೈಜನ್ನು ಬುಕ್ ಮಾಡಿದ್ವಿ. ಲಾರ್ಜ್ ಸೈಜನ್ನೇ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವು ಪ್ರಾಡಕ್ಟ್ ಕೂಡ ಏನು ಚಿತ್ರದಲ್ಲಿ ತೋರಿಸಿದ್ರು ಅದೇ ಥರ ಇಲ್ಲಿ ನೋಡ್ಬೋದು. ನೀವು ಅಡ್ರೆಸ್ನು ಕೂಡ ನೋಡ್ಬೋದು. ಪಿನ್ ಕೋಡು ಇದು ಪಿನ್ ಕೋಡು ಯರಗುಂಟೆ ಅಶೋಕ್ ನಗರ ಪಿನ್ ಕೋಡು. ಮತ್ತು ಇದು ಆರ್ಡ್ರ್ ನಂಬರು, ಈ ಡೇಟು, ಈ ವೋಚರ್ ಡೇಟನ್ನು ಕೂಡ ನೋಡ್ಬೋದು. ಈ ವೋಚರ್ ಬಿಲ್ಲನ್ನು ಕೂಡ ಅವ್ರು ಕೊಟ್ಟಿರುವಂಥದ್ದು. ಒಟ್ಟು 440 ರೂಪಾಯಿ, ಇದ್ಯಾವುದೋ 30 ರೂಪಾಯಿ GST ಎಲ್ಲ ಸೇರಿಸಿ 476 ರೂಪಾಯಿ ಅಂತ ಹಾಕಿರುವಂಥದ್ದು. ಆದರೆ ಯಾವುದೋ ಒಂದು ಆಫರ್ ಇದೆ ಅಂತೇಳಿ 456 ರೂಪಾಯಿಯನ್ನು ನಮ್ಮ ಹತ್ರ ಅವರು ಇಸ್ಕೊಂಡಿರುವಂಥದ್ದು. ಇದು ಅವ್ರು ಕೊಟ್ಟಿರುವಂತಹ ರಸೀದಿ ಬಿಲ್ಲನ್ನು ಕೂಡ ನೋಡ್ಬೋದು ನಾವು. ನೆಕ್ಸ್ಟು ಆ ಪ್ಯಾಕೆಟ್ ಒಳಗಡೆ ನಾವು ಓಪನ್ ಮಾಡಿದಾಗ ಈ ರೀತಿ ಒಂದಿತ್ತು, 5 ಸ್ಟಾರನ್ನು ರೇಟಿಂಗ್ ಮಾಡಿ ಅಂತ ಇತ್ತು. ಸ್ಟಾರ್ಗಳನ್ನು ಹಾಕಿದ್ರು. ಆಮೇಲೆ ಇಲ್ಲೇನು ಮಾಡ್ಬೇಕಂತೆ, ಸೆಂಡ್ ದ ಸ್ಕ್ರೀನ್ಶಾಟು. ನಾವು 5 ಸ್ಟಾರನ್ನು ಕೊಟ್ಟಿರುವಂಥದ್ದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಈ ನಂಬರ್ಗೆ ನಾವು ಸೆಂಡ್ ಮಾಡಿದ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ 20 ರೂಪಾಯಿನ ಕ್ಯಾಶ್ ಬ್ಯಾಕ್ ಆಗಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದ್ರ ಮೂಲಕ, ಪೇಟಿಎಮ್ಮು, GPay, UPI ಮೂಲಕ ಕೊಡ್ತೀನಿ ಅಂತ ಅದರಲ್ಲಿ ಲೆಟ್ರ್ ಇಟ್ಟಿದ್ರು. ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಒಟ್ಟು ಆ ಲೆಟ್ರು ಒಂದು ಕವರ್ ಒಳಗಿತ್ತು. ಮತ್ತು ನೀವು ವ್ಯಾಟ್ಸಪ್ ನಂಬರ್ ಆದಂಥ ಇದನ್ನು ಸೇವ್ ಮಾಡಿಬಿಟ್ಟು, ನೀವು ವ್ಯಾಟ್ಸಪ್ ನಂಬರಲ್ಲಿ ಸೇವ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಬಿಸ್ನೆಸ್ ಪ್ಲ್ಯಾನನ್ನು ಹೆಚ್ಚಿಗೆ ಬಳಸ್ರಿ ಅಂತ ಹೇಳಿರುವಂಥದ್ದು. ಇದು ಚೆನ್ನೈಯಿಂದ ಕೊಡಿಸಿರುವಂಥದ್ದು. ಇಷ್ಟು ಅದರಲ್ಲಿ ಮಾಹಿತಿಯನ್ನು ಒಳಗೊಂಡಿರುವ ಆ ಪ್ಯಾಕೆಟ್ ಒಳಗೊಂಡಿರುವಂತಹ ಮಾಹಿತಿ ಅಂತ ನಾವಿಲ್ಲಿ ಹೇಳ್ಬೋದು.